welcome back to my YouTube channel. ನಾವು ನೆಕ್ಸ್ಟ್ ವೀಕ್ ಒಂದು ಅಡ್ವೆಂಚರಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಅಂದರೆ ನನ್ನ ಇನ್ಲಾಸ್ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ದ ಜರ್ನಿ ಈಸ್ ಅಡ್ವೆಂಚರಸ್. ಯಾಕಂದರೆ ಯಾವಾಗಲೂ ನಾವು ಫ್ಲೈಟಲ್ಲಿ ಹೋಗ್ತೀವಿ ಆ್ಯಂಡ್ ಈ ಸಲ ನಾವು ಹೋಗ್ತಾ ಇರೋದು ಟ್ರೈನಲ್ಲಿ. ಸೊ ನಿಮಗೆ ಗೊತ್ತಿದ್ದರೆ ನನ್ನ ಹಸ್ಬೆಂಡ್ ನಾರ್ತ್ ಇಂಡಿಯನ್ ಅಲ್ವಾ, ಪಂಜಾಬ್ ಅವರು. ಸೊ ಅವ್ರ ಚೈಲ್ಡ್ಹುಡ್ ಡೇಸಲ್ಲಿ ಅವರ ಫಾದರ್ ಆರ್ಮಿಯಲ್ಲಿ ಇದ್ದಿದ್ದ ಕಾರಣ ಅವ್ರಿಗೆ ತುಂಬಾ ಟ್ರಾವೆಲ್ ಅವರು ಟ್ರೈನಲ್ಲಿ ಮಾಡ್ತಾ ಇದ್ರಂತೆ. ಆ್ಯಂಡ್ ಅವ್ರಿಗೆ ಟ್ರೈನ್ ಜರ್ನಿ ತುಂಬಾ ಇಷ್ಟ. ಆ್ಯಂಡ್ ಈಗ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ 3 years ಆಗಿದೆ. ಶಿ ವಿಲ್ ಟರ್ನ್ 3 ಆಗಸ್ಟಲ್ಲಿ. ಸೊ ಅವಳಿಗೆ ಈ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಪಂಜಾಬ್ ಫಸ್ಟ್ ಟೈಮ್. ಇಷ್ಟು ದೊಡ್ಡ ಲಾಂಗ್ ಜರ್ನಿಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ, ಬಟ್ ಐ ಆಮ್ ಎಕ್ಸೈಟೆಡ್. ಸೊ ಐ ಥಾಟ್ ಐ ವಿಲ್ ವ್ಲಾಗ್ ದಿ ಎಂಟೈರ್ ಜರ್ನಿ. ಸೊ ಇವತ್ತು ಸುಮ್ಮನೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಮೇ ಬಿ ಐ ವಿಲ್ ವ್ಲಾಗ್ ಎವ್ರಿಥಿಂಗ್ ಲೈಕ್ ಶಾಪಿಂಗ್, ಪ್ರಿಪೇರಿಂಗ್, ಪ್ಯಾಕಿಂಗ್. ಆ್ಯಂಡ್ ನನ್ನ ಮಗಳಿಗೆ ನಾನು ಏನೆಲ್ಲ ಅಡುಗೆ ಮಾಡ್ತೀನಿ, ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅಂತ ಅದೆಲ್ಲ ತೋರಿಸ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿ. ಸೊ ಐ ವಾಸ್ ಟೆಲ್ಲಿಂಗ್ ಎಲ್ಲರಿಗೂ ನಾವು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸೊ ಹೌ ಎಕ್ಸೈಟೆಡ್ ಆರ್ ಯು? ತುಂಬಾ ಎಕ್ಸೈಟೆಡ್ ಇದ್ದೀವಿ. ಬಿಕಾಸ್ ಇದು ನಮ್ಮ ಚೈಲ್ಡ್ಹುಡ್ ಮೆಮೊರಿ. ಎವ್ರಿ ಸಮ್ಮರ್ ಟ್ರೈನಲ್ಲಿ ಹೋದು ಅಲ್ಲಿ ಡೆಲ್ಲಿ ಮತ್ತೆ ಪಂಜಾಬ್ 2 days ಜರ್ನಿ ಇನ್ ಟ್ರೈನ್. ಮತ್ತೆ ದಿಸ್ ಟೈಮ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ಟೇಕಿಂಗ್ ಆದ್ಯ ಇನ್ ಟ್ರೈನ್. ಅದೇ ಆರ್ ಯು ಎಕ್ಸೈಟೆಡ್? ಟ್ರೈನಲ್ಲಿ ಹೋಗಾ? ಎಲ್ಲಿ ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ಪಂಜಾಬ್ಗೆ? ಶಾಪಿಂಗ್. ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ಪಂಜಾಬ್ಗೆ? ಹುಷಾರ್ಪುರ್. How are you going to Hoshiarpur? Next time. Train. Train. Are you excited? Yes. Are you happy? Yes. Yes, Mama. Yes. ನಾವು ಹೊರಡೋ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಕೋರಮಂಗ್ಲಾಗೆ ಬಂದಿದ್ದೀವಿ ಆಯಿತಾ. ಈ ಒಂದು ಪ್ಲೇಸ್ ನಮಗೆ ತುಂಬಾ ಮೆಮರೀಸ್. ಯಾಕಂದರೆ ನಾವು PG ಟೈಮಲ್ಲಿದ್ದಾಗ ತುಂಬ ಇಲ್ಲಿ ಬರ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ ನಾನು ಅಂದ್ಕೊಂಡೆ ಕೆಲವೊಂದು ಟಾಪ್ಸ್ಗಳೆಲ್ಲ ನೋಡೋಣ ಇವತ್ತು ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ಕುರ್ತಾ ಸೆಟ್ಸ್ ಮತ್ತು ಚಪ್ಪಲ್ಸ್ ತುಂಬ ಟೈಪಲ್ಲಿ ಸಿಗುತ್ತೆ. ಮತ್ತು ಇದೆಲ್ಲ ಟಾಪ್ಸ್ ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಟಾಪ್ಸ್ 100 rupees ಆರ್ ಒಳಗಡೆ ಸಿಗುತ್ತೆ. ಮತ್ತು ನೈಟ್ ಡ್ರೆಸ್ಸಸ್ ಲೈಕ್ 150-200 rupeesಗೆ. ಮತ್ತು ಲಾಂಗ್ ಡ್ರೆಸ್ಸಸ್ ಸಿಗುತ್ತೆ, ಅದು 150-200 ಒಳಗಡೆ. ಸೊ ಇಟ್ ಈಸ್ ವೆರಿ ಅಫೋರ್ಡಬಲ್ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಬಂದಿರೋದು ರಹೇಜ್ ಆರ್ಕೇಡ್ ಆಯ್ತಾ. ಇಲ್ಲಿ ನನಗೆ ಇಷ್ಟೊಂದು ಬಟ್ಟೆ 10 tops 100 rupees ಇತ್ತು. ಆ್ಯಂಡ್ ಇಲ್ಲಿ ನಾವು ನಮ್ಮ PG ಡೇಸ್ ಅಂದರೆ ಸಿಂಗಲ್ ಇರುವಾಗ ವಿ ಯೂಸ್ ಟು ಕಮ್ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಾ ಇತ್ತು. ಆಗಲೂ 100, ಈಗಲೂ 100. ಲೈಕ್ ಇಟ್ಸ್ ಬೀನ್ ಐ ಥಿಂಕ್ 5+ years. ಇನ್ನೂ ಅದ್ರ ಪ್ರೈಸೇ ಕಡಿಮೆ ಆಗಿಲ್ಲ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿ, ಮಾಲಲ್ಲಿ ಸಿಗೋ ಕ್ವಾಲಿಟಿ ಅಲ್ಲ. ಹೌ ಇಸ್ ದ ಟಾಪ್? Tops are good. ತುಂಬಾ ಚೆನ್ನಾಗಿತ್ತು. ಬಟ್ ಈ ಹುಡುಗಿ ಇದ್ದಾಳಲ್ಲ, ಇವಳ ಜೊತೆ ಶಾಪಿಂಗ್ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ. ತುಂಬಾ ಅಂದರೆ ತುಂಬ ಇರಿಟೇಟ್ ಮಾಡಿಬಿಡ್ತಾಳೆ. ನೀನೇನ್ ಮಾಡ್ತಾ ಇದೀಯಾ? ಚುಪ್ ಕರ್. It's all recording. Mom life, parents life, dad life. That life. We have come to Koramangala Forum Mall. And let's see. ತುಂಬಾ ದಿನ ವರ್ಷಗಳಾದ್ಮೇಲೆ ಬರ್ತಾ ಇದ್ದೀವಿ ಫೋರಮ್ ಮಾಲ್. ಸೊ ಇವಳ ಜೊತೆಗೆ ಇಟ್ಸ್ ವೆರಿ ಹೋಗಿದ್ದಾಳೆ. ಸೊ ಲೆಟ್ಸ್ ಸಿ, ಹೋಗೋಣ. ನೀನೇನ್ ಫುಲ್ ಟಯರ್ಡಾ? ಟಯರ್ಡ್ ಅಲ್ಲ, ಇವಳ ಜೊತೆಗೆ ಒಂದು ತಲೆ ಇಟ್ರಲ್ಲ ಆಯ್ತಾ? ನಾನು ಅಂದ್ಕೊಂಡೆ ಮಾಲ್ಗೆ ಹೋಗೋಣ ಚೆನ್ನಾಗಿರತ್ತೆ ಅಂತ. ಬಟ್ ಐ ಥಿಂಕ್ ಇತ್ತೀಚೆಗೆ ಮಾಲ್ಸ್ ಹೋಗೋಕ್ಕೆ ನನಗೆ ಮನಸ್ಸಾಗಲ್ಲ. ತುಂಬ ಕ್ರೌಡ್ ಮತ್ತು ಅಷ್ಟೊಂದು ಏನು ಇರಲಿಲ್ಲ. ಮತ್ತು ನಡೆಯೋದೊಂದು ತುಂಬ ನನಗೆ ಕಾಲೇ ನೋವಾಗುತ್ತೆ. ಆ್ಯಂಡ್ ಮಗುನ ಬೇರೆ ಹಿಡ್ಕೊಂಡು ಹೋದಾಗ ತುಂಬಾ ಕಷ್ಟ ಆಗುತ್ತಲ್ವ. ಆ್ಯಂಡ್ ಇವಳು ಸ್ಟ್ರೋಲರ್ ಹಿಡ್ಕೊಂಡು ಹೋಗಿಲ್ಲ, ಯಾಕಂದರೆ ನಾವು ಆ್ಯಕ್ಟಿವಾದಲ್ಲಿ ಹೋಗಿರೋದು. ಬೆಂಗಳೂರಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಟ್ರಾಫಿಕ್ ಅಲ್ಲ. ನಂಗೆ ಅದು ತುಂಬ ತಲೆ ನೋವು ಆಯಿತಾ. ನಾನು ಆರ್ಡರ್ ಮಾಡಿರೋದು ಜಿಂಗ ಬರ್ಗರ್ಸ್.
Siapa pira kulle? Awla kulle. I don't want that spoon. This is. Ramen, chicken. Yeah, yeah. I want. Hey guys, welcome back. ಇವತ್ತು ಶಾಪಿಂಗ್ ಹೋಗಿ ಎಷ್ಟು ದಿನ ಆಯ್ತು? 2 days ಆಯ್ತು. 3 ದಿವಸ ಆಗಿದೆ. ಪ್ಯಾಕಿಂಗ್ ಮಾಡ್ಬೇಕು ಬಟ್ ಶಾಪಿಂಗ್ ಆದ್ಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಕ್ಕೆ 3 ದಿನ ಆಯ್ತು. ಯಾಕಂದ್ರೆ ಬೆಂಗಳೂರಲ್ಲಿ ಮಳೆ ಇಲ್ಲ, ಮೋಡ ಹಾಗೆ ಈಗ ಪ್ಯಾಕಿಂಗ್ ಮಾಡಕ್ಕೆಲ್ಲ ಸೆಟ್ ಮಾಡ್ತಾ ಇದೀವಿ. ತುಂಬಾನೇ ತುಂಬಾ ಬಟ್ಟೆಗಳಿದೆ. ಈ ತರ ಜಿಪ್ ಲಾಕ್ ಅಲ್ಲಿ ಹಾಕಿ ಐ ಡೋಂಟ್ ನೋ ಇದ್ರ ವ್ಯಾಕ್ಯೂಮ್ ಏನೋ ಮಾಡ್ತಾ ಇದಾರಂತೆ. ಹಾ, ಸೊ ಲೆಟ್ಸ್ ಸಿ. ನಾವ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಚೆನ್ನಾಗಿದೆ. ನಾನು ಇದ್ರ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲ. ಇಟ್ ಇಸ್ ನೈಸ್. ಆನ್ಲೈನ್ ಅಲ್ಲಿ ತಗೊಂಡಿರೋದು. ಅಂಡ್ ನೋಡೋಣ ಎಷ್ಟು ಸುಟ್ ಕೇಸ್ ಆಗತ್ತೆ, ಎಷ್ಟು ಮಿನಿಮಮ್ Idea is ಎಷ್ಟು ಮಿನಿಮಮ್ ಸುಟ್ ಕೇಸ್ ಬೇಕು ಅಷ್ಟು ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಬಟ್ ಬಟ್ಟೆಗಳಂದ್ರೆ ಯು ನೋ ರೈಟ್, ಅಂಡ್ ಐ ಆಮ್ ಸಮ್ ಒನ್ ಹೂ ಪ್ಯಾಕ್ಸ್ ಅ ಲಾಟ್. I don't use it. ನಾನೇನ್ ಗೊತ್ತಾ, ಎಕ್ಸ್ಟ್ರಾ ಇದು ಬೇಕಾಗ್ಬೋದು ಅದು ಬೇಕಾಗ್ಬೋದು ಅಂತ ಎಕ್ಸ್ಟ್ರಾ ಅಂದ್ರೆ ತುಂಬಾ ಎಕ್ಸ್ಟ್ರಾ ಪ್ಯಾಕ್ ಮಾಡ್ತೀನಿ. ಬಟ್ ಅದು ಯೂಸೇ ಆಗಲ್ಲ. ಅಂಡ್ ಕೆಲವೊಂದ್ಸಲ ನಾನು ತುಂಬಾ ಕಡಿಮೆ ಪ್ಯಾಕ್ ಮಾಡಿದ್ರೆ ನಂಗೆ ಅನ್ಸುತ್ತೆ ಓ ಇದು ಬೇಕಿತ್ತು. ಸೊ ಐ ಆಮ್ ಆಲ್ವೇಸ್ ರೆಡಿ ವಿತ್ ಆಲ್ ದಿಸ್ ಥಿಂಗ್. No, but you have to travel light. ಅದು ಜಾಸ್ತಿ ತಗೊಂಡು ಆಗಲ್ಲ, ಯಾಕಂದ್ರೆ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ. ಕ್ಯಾರಿಂಗ್ ಇಟ್ ಅಂಡ್ ದೆನ್ ಚೇಂಜಿಂಗ್ ದ ಟ್ರೈನ್ ಫ್ರಮ್ ನ್ಯೂ ಡೆಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಅಪ್ಪನೂ ಇದೆ ಜೊತೆಗೆ, ಇವಳು ಇದ್ದಾಳೆ. ಅದಕ್ಕೆ ಸ್ವಲ್ಪ we have to make sure we carry backpacks. 1 or 2 suitcases are more than enough. ಅಷ್ಟೇ. ನೋಡಿ ಎಲ್ಲ ಅಲ್ಲಲ್ಲ ಇದೆ. ನನ್ನ ಬಟ್ಟೆಗಳು ಇನ್ನು ಫೋಲ್ಡ್ ಮಾಡಿಲ್ಲ, ಕೆಲವೊಂದೆಲ್ಲ ಫೋಲ್ಡ್ ಮಾಡಿ ಇಟ್ಟಿದೀವಿ. ಸೊ ಲೆಟ್ಸ್ ಸಿ ಇದು ಹೇಗೆ ಪ್ಯಾಕ್ ಆಗುತ್ತೆ, ಯಾವ ತರ ಇದೆ ಅಂತ. ಇದರಲ್ಲಿ ಈಗ 2 ಸಾಡಿ ಹಾಕಿದ್ದೀವಿ, ಮತ್ತೆ ಇವರದ್ದು ಸ್ವಲ್ಪ ಡ್ರೆಸ್ ಇದೆಲ್ಲ ಇಲ್ಲಿದೆ. ಇದೆಲ್ಲ ನೋಡೋಣ ಆಗತ್ತಲ್ಲ. ಎಲ್ಲ ಈ ತರ ಹಾಕಿದ್ವಿ. ಮತ್ತೆ ಏರ್ ತೆಗಿಬೇಕು. ನೋಡೋಣ. ಇನ್ನೂ ಬಟ್ಟೆ ಬರುತ್ತೆ. ನನ್ಗೆ ಹೇಳು, ನೀನ್ ಎಕ್ಸೈಟೆಡ್ ಇದೆಯಾ? Yeah. ಯಾಕೆ? This. ಟ್ರೈನಲ್ಲಿ ಹೋಗ್ಲಿಕ್ಕೆ? Yes. ಹೇಳು. Yes. ಏನು? In August ಲೇಖ ಮಾಡಿ. ಏನ? August change ಸರಿ ಹೇಳು. ಆಗಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲ. ಆಗಸ್ಟ್ ಅಲ್ಲಿ ಆದ್ಯದು ಏನಿದೆ? birthday. ಎಸ್. ಯಾವಾಗ? August 9th. ಅದೇ ಎಷ್ಟು ವರ್ಷ ಆಗತ್ತೆ? ಹೌ ಓಲ್ಡ್ ಆರ್ ಯು? And one stemming Oswald. ಹೌ ಓಲ್ಡ್ ಆರ್ ಯು? And 3 years. Yeah. And go 3 years. Really good. Bye bye. Jam. Okay guys, ನೋಡೋಣ ಇದು ಯಾವ ತರ ಪ್ಯಾಕ್ ಮಾಡ್ತಾರೆ ಅಂತ. Okay. Let's see. ಫಸ್ಟ್ ಏರ್ ಸೀಲ್ ಮಾಡೋಣ. ಇದು ಹೇಗಾಗುತ್ತೆ ಅದನ್ನು ಗೊತ್ತಾಗ್ತಾ ಇಲ್ಲ. Yeah. Sen father board nenu. Yay. Yay. Amma. Wait. ಅಷ್ಟು ಕಷ್ಟ ಇಲ್ಲ, ಬರೀ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೇಕ್ ಶೂರ್ ದಿಸ್ ಇಸ್ ವೆರಿ ಟೈಮ್. ವಾಟ್ ಇಸ್ ದ ಯೂಸ್? ಇದ್ರ ಯೂಸ್ ಏನು? ಇದು ಯೂಸ್ ಅಂದ್ರೆ ನಿಮ್ಗೆ ಜಾಗ ಕಮ್ಮಿ ಆಗತ್ತಾ? ಜಾಗ ಕಮ್ಮಿ, ಮತ್ತೆ ಎಲ್ಲ ಏರ್ ತೆಗಿತೀರಲ್ಲ, ಇದು ಒಂದ್ಸಲಿ ಈ ತರ ಕಂಪ್ರೆಸ್ ಆಗಿ ನೋಡಿ ಎಷ್ಟು ಜಾಗ ತಗೊಂತಾರೆ. ಈ ತರ ಇದೆ ಇದು. ಇವಾಗ ಆಗ್ತಾ ಇದೆ, ಎಲ್ಲ ಗೊತ್ತಾಗ್ತದೆ. ಆಗ್ತಾ ಇದೆ, ಐ ಥಿಂಕ್ ಸೊ. ಇವಾಗ ಒಂದು ಈ ತರ ಆಗಿದೆ, ಟೈಟ್ ಆಗಿದೆ. ಈಗ
ಹ್ಮ್ ಬಟ್ ಇದು ಹಾರ್ಡ್ ಆಗ್ಲಿಲ್ವಾ? ಹಾರ್ಡ್ ಅಂದ್ರೆ ಇದಾಗತ್ತೆ ಈಗ? ಅಷ್ಟೇ. ಈಗ ಹಂಗೆ ನೋಡಿ, ದಿಸ್ ದ ವಾಲ್ಯೂಮ್ ಇಸ್ ರೆಡ್ಯೂಸ್. ಈಗ ಹಂಗೆ ಹಾಕ್ಬೋದು. ಮುಂಚೆ ಇಷ್ಟು ದಪ್ಪ ಇತ್ತು, ಈಗ ನೋಡಿ ಇಷ್ಟಾಗಿದೆ. ಮತ್ತೆ ಎಷ್ಟು ಬಟ್ಟೆ ಇದೆ ಇದರಲ್ಲಿ? 2 ಸಾಡಿ ಮತ್ತೆ 7-10 ಡ್ರೆಸ್ ಇದೆ. ಹ್ಮ್ Guys, welcome back. Today is the last day of packing ಆಯ್ತಾ. ಇವತ್ತು ರಾತ್ರಿ ಹೊರಡೋದು. ಸೊ ಇಟ್ಸ್ 4th of August. ಪ್ಯಾಕಿಂಗ್ ತುಂಬ ಅಂದರೆ ತುಂಬಾನೇ ಇದೆ. ಎಲ್ಲಿಂದ ಸ್ಟಾರ್ಟ್ ಎಲ್ಲಿಂದ ಎಂಡ್ ಅಂತಾನೆ ಗೊತ್ತಿಲ್ಲ ನನಗೆ. ಬಟ್ ಬಿಫೋರ್ ದ್ಯಾಟ್ ಐ ಥಾಟ್ ಐ ವಿಲ್ ಆ್ಯಂಡ್ ಆಲ್ಸೋ ಲುಕ್ ಎಟ್ ಮೈ ನೇಲ್ಸ್. ಐ ಡಿಡ್ ಸ್ವಲ್ಪ ಮನೆಯಲ್ಲಿ ಐ ಡಿಡ್ ದಿಸ್ ನೇಲ್ಸ್ ಆಯ್ತಾ, ಕ್ಯಾಟ್ ಐ ನೇಲ್. ಇದ್ರ ಟ್ಯುಟೋರಿಯಲ್ ಬೇಕಾದರೆ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ಯಾರಿಗಾದರೂ ಮನೆಯಲ್ಲಿ ಜೆಲ್ ನೇಲ್ಸ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ. ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಬಟ್ ಬಿಫೋರ್ ದ್ಯಾಟ್ ನಿನ್ನೆ ನಾವು ಸ್ವಲ್ಪ ನನ್ನ ಹಸ್ಬೆಂಡ್ ಕಸಿನ್, ಅದು ವೇಟ್, ನನ್ನ ಹಸ್ಬೆಂಡ್ ಕಸಿನ್ಗೆ ಸೀರೆ ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ನಾವು ಪೋತೀಸ್ ಹೋಗಿದೆ ಆಯಿತಾ. ಪೋತೀಸಲ್ಲಿ ಈಗ ಆಷಾಢ ಆಫರ್ ಇದೆ 16th ಆಗಸ್ಟ್ವರೆಗೂ. ತುಂಬಾ ಒಳ್ಳೆ ಆಫರ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಸೀರೆಗಳು, ಎಕ್ಸ್ಪೆನ್ಸಿವ್ ಸಾರಿಗಳಲ್ಲೂ ಆಫರ್ ಇದೆ. ಸೊ ಅವಳಿಗೆ ಒಂದು ಸೀರೆ ಬೇಕು ಅಂತ ಹೇಳಿದ್ಲು. ಸೊ ಐ ವಿಲ್ ಜಸ್ಟ್ ಶೋ ಯು ಗೈಸ್. ಅವ್ರು ಪಂಜಾಬಲ್ಲಿರೋದಲ್ಲ, ಸೊ ಅವ್ರಿಗೆ ಸೀರೆ ಅಂದರೆ ಅನ್ಕೋತಾರೆ ಸೌತಲ್ಲೇ ಸೀರೆ ಸಿಗೋದು ಅಂತ. ಬಟ್ ರೈಟ್ ನಾವು ಎಲ್ಲ ಕಡೆ ಸೀರೆ ಸಿಗತ್ತೆ. ಆ್ಯಂಡ್ ನೋಡಿ, ದಿಸ್ ಇಸ್ ದಟ್ ಸಾರಿ, ಫಸ್ಟ್ ಸಾರಿ. ಆ್ಯಂಡ್ ಇದು ಸೆಕೆಂಡ್ ಸಾರಿ, ಇನ್ನೊಂದು ಕಸಿನ್ಗೆ ಕೊಡೋಣ ಅಂತ. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಸಾರಿ, ಮೈ ಫೇವ್ರೆಟ್. ವೆರಿ ಪ್ರಿಟಿ, ಡಬಲ್ ಶೇಡಲ್ಲಿದೆ, ಗ್ರೀನ್ ಡಾರ್ಕ್ ಆ್ಯಂಡ್ ಇದು ಗ್ರೀನ್ ಯೆಲ್ಲೋ ಮಿಕ್ಸ್ ಆಯಿತಾ. ಆ್ಯಂಡ್ ಪಿಂಕ್. ಇದು ನನ್ನ ಸೆಕೆಂಡ್ ಅತ್ತೆ, ಅಂದರೆ ನನ್ನ ಮಾವ ಬ್ರದರ್ ವೈಫ್ಗೆ ಇದನ್ನ ಕೊಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಆ್ಯಂಡ್ ಆಲ್ಸೋ ಐ ಆಮ್ ಬೇಕಿಂಗ್ ಕೇಕ್ ಆಯಿತಾ. ಕೇಕ್ ಮಾಡೋಕ್ಕೆ ಹೊರಟೆ, ಕರೆಂಟ್ ಹೋಯ್ತು. ಲೆಟ್ಸ್ ಸಿ, ಸ್ಟೇ ಟ್ಯೂನ್ಡ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡಿ ಆಯಿತಾ ನಮ್ಮ ಬ್ಯಾಂಗ್ಳೂರ್ ಟು ಪಂಜಾಬ್ ಜರ್ನಿ. ಏನು ಗೊತ್ತಾ, ಹೊರಡುವಾಗನೇ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ. ನಾನು ಕೇಕ್ ಬೇಕು ಮಾಡ್ತಾ ಇದ್ದೆ ಆ್ಯಂಡ್ ಆಗಲೇ ಕರೆಂಟ್ ಹೋಯ್ತು. ಆ್ಯಂಡ್ ಯಾವಾಗಲೂ ಹೋಗಲ್ಲ, ಇವತ್ತು ಹೋಗಿದೆ. ಹೇಗೋ ಕೇಕ್ ಒಂದು ಬೇಕ್ ಮಾಡಿದ್ದೀನಿ. ಮತ್ತು ನಾನು ಇದರಲ್ಲಿ ಕಡಾಯಿಯೆಲ್ಲ ಹಾಕಿ ಬೇಕ್ ಮಾಡಿದೆ ಆಯಿತಾ. ಆ್ಯಂಡ್ ಇದೊಂದು ಅಂಡರ್ ಐಗೆ ಒಂದು ಮಾಸ್ಕ್ ಥರ ಹಾಕಿದ್ದೀನಿ. ಆ್ಯಂಡ್ ಲುಕ್ ಎಟ್ ಮೈ ನೇಲ್ಸ್. ನಿಮಗೇನಾದರೂ ಈ ಥರ ನೇಲ್ಸ್ ಎಕ್ಸ್ಟೆನ್ಷನ್ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಒಂದು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ನಾನು ಪ್ರಾಡಕ್ಟ್ಸ್ ಎಕ್ಸ್ಟೆನ್ಷನ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕು ಅಫೋರ್ಡಬಲ್ ಪ್ರೈಸಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ಜೋಶಲ್ಲಿ ಪ್ರಿಪ್ರೇಷನ್ ಆಗ್ತಾ ಇದೆ. ಲೆಟ್ ಸಿ ಹೌ ಇಟ್ ಗೋಸ್, ಹೇಗಿರುತ್ತೆ ಇವತ್ತಿನ ದಿನ. ಮತ್ತು ನೈಟ್ ಐ ಡೋಂಟ್ ನೋ, ತುಂಬಾ ಲಾಂಗ್ ಡೇ. ಸೊ ಲೆಟ್ ಸಿ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೈಟ್ ನಾವು ಮೇಕಪ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ನಾನು ಇಡ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಸ್ಕಿನ್ ಕೇರ್ ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ನ ಇಟ್ಕೊಳ್ಳೋಣ ಅಂತ ಐ ಆಮ್ ಜಸ್ಟ್ ಕೀಪಿಂಗ್ ಎವ್ರಿಥಿಂಗ್ ರೆಡಿ. ಸೊ ಇದೆಲ್ಲ ಆದಮೇಲೆ ಐ ಹ್ಯಾವ್ ಟು ಶೂಟ್ ಅ ವಿಡಿಯೋ ಆಲ್ಸೋ. ನಂಗೊಂದು ಬ್ರ್ಯಾಂಡ್ ಕೊಲ್ಯಾಬ್ಗೆ ಒಂದು ವಿಡಿಯೋನು ಶೂಟ್ ಮಾಡಬೇಕು. ಐ ಡೋಂಟ್ ನೋ, ಪವರ್ ಬಂದರೆ ಮಾತ್ರ ನಾನು ಮಾಡೋಕ್ಕಾಗೋದು. ಆ್ಯಂಡ್ ನಾಳೆ ಅದ್ರ ಸಬ್ಮಿಷನ್. ಲೆಟ್ ಸಿ ಹೌ ಇಟ್ ಗೋಸ್ ಆಯಿತಾ. ಫಾಲೋ ಮಾಡಿ, ಫುಲ್ ವಿಡಿಯೋ ತನಕ ನೋಡಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸು ತುಂಬಾ ಹಾಕ್ತೀನಿ ಪಂಜಾಬ್ ಬಗ್ಗೆ, ಸೊ ಅದನ್ನ ನೋಡಿ. ಆ್ಯಂಡ್ ಗೈಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಆಯಿತಾ. ತುಂಬಾ ವೀಡಿಯೋಸ್ ಹಾಕ್ತೀನಿ ಅಲ್ಲಿ ನಾನು, ಕೆಲವೊಂದು ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಮೇ ಬಿ ಪಂಜಾಬ್ ಕಾಂಟೆಂಟು ಅಲ್ಲಿ ಹಾಕ್ಬೋದು. ಸೊ ಫಾಲೋ ಮಾಡಿ ಆಯಿತಾ. ಇಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ID ಕೊಟ್ಟಿರ್ತೀನಿ, ಅಲ್ಲೂ ಫಾಲೋ ಮಾಡಿ. ಐ ಆಮ್ ಯೂಸಿಂಗ್ ಫ್ಯೂ ಸ್ಕಿನ್ ಕೇರ್. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಯಾರೆಲ್ಲ ಅಲ್ಲಿ ನೋಡಿಲ್ಲ. ಇದು ಫಾರ್ ಲೈಕ್ ಡಾರ್ಕ್ ಸ್ಪಾಟ್ಸ್ ನಂಗೆ ಇಲ್ಲಿ ತುಂಬಾ ಜಾಸ್ತಿ ಇತ್ತು, ತುಂಬ ರೆಡ್ಯೂಸ್ ಆಗಿದೆ. ಸೊ ಐ ಆಮ್ ಯೂಸಿಂಗ್ ದೀಸ್ 2 ಪ್ರಾಡಕ್ಟ್ಸ್ ಆಯಿತಾ. ತುಂಬಾ ಚೆನ್ನಾಗಿದೆ ಈ 2 ಪ್ರಾಡಕ್ಟ್ಸು. ಇಫ್ ಯು ವಾಂಟ್ ಏನಾದರೂ ಪ್ರಾಡಕ್ಟ್ ಲಿಂಕ್ಸ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟಲ್ಲಿ ಎಲ್ಲನೂ ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ಅಂಡರ್ ಐ ಕ್ರೀಮ್.
ನಾನು ಯೂಸ್ ಮಾಡ್ತಾ ಇರೋದು. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ತುಂಬಾ ಚೆನ್ನಾಗಿದೆ ಇದು. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್ ಆಲ್ಸೋ. ಆ್ಯಂಡ್ ಆಲ್ಸೋ ಗೈಸ್, ಅರ್ತ್ ರಿದಮ್ ಇದು ಅಂಡರ್ ಆರ್ಮ್ ಓಡರ್ ಡಿಯೋಡ್ರೆಂಟ್ ಏನು ಬರುತ್ತೆ, ದಿಸ್ ಇಸ್ ವೆರಿ ಗುಡ್. ನಾನು ಇದಕ್ಕಿಂತ ಮುಂಚೆ ಕೆಮಿಸ್ಟ್ ಅದು ಯೂಸ್ ಮಾಡ್ತಾ ಇದ್ದೆ. ದಟ್ ವಾಸ್ ಓಕೆ ಆಯಿತಾ. ನಂಗೆ ಇದು ತುಂಬಾ ಚೆನ್ನಾಗಿ ಅನಿಸ್ತು. ಓಡರ್ ತುಂಬಾ ಕಡಿಮೆ ಆಯಿತು ಆ್ಯಂಡ್ ಸ್ಮೆಲ್ ಫ್ರೇಗ್ರೆನ್ಸ್ ತುಂಬಾ ಮೈಲ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ ಆಯಿತಾ. ಸೊ ಇದನ್ನು ಚೆಕ್ಔಟ್ ಮಾಡಿ. ಆ್ಯಸ್ ಯು ವಿಲ್ ನೋ, ನಾನು ನನ್ನ ಹಸ್ಬೆಂಡ್ ಮನೆ ಬಂದುಬಿಟ್ಟು ಪಂಜಾಬಲ್ಲಿದೆ, ಹುಷಾರ್ಪುರ್ ಅಂತ ಊರಾಯ್ತಾ. ಇಟ್ಸ್ ಅ ಸಿಟಿ ಆ್ಯಕ್ಚುಲಿ. ನಾನು ಹೋಗ್ತಾ ಇರೋದು ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ. ಸೊ ಐ ಡೋಂಟ್ ನೋ ಹೇಗೆ ಚೇಂಜಸ್ ಆಗಿದೆ, ನಂಗೆ ಗೊತ್ತಿಲ್ಲ. ಸೊ ಲೆಟ್ ಸಿ. ತುಂಬಾ ಎಕ್ಸೈಟಿಂಗ್ ವ್ಲಾಗ್ಸ್. ಐ ಜಸ್ಟ್ ವಾಂಟ್ ಟು ಎಲ್ಲನೂ ಕ್ಯಾಪ್ಚರ್ ಮಾಡಿ ಫ್ಯೂಚರ್ಗೆ ಇದನ್ನ ನೋಡ್ಬೋದು ಅಂತ ನಾನೆಲ್ಲನೂ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ಐ ಡೋಂಟ್ ನೋ ಹೇಗೆ ವ್ಲಾಗರ್ಸ್ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂತ. ನನಗೆ ಆಯಿತಾ ಕೆಲವೊಂದು ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೇ ಹೋಗುತ್ತೆ. ಐ ಜಸ್ಟ್ ಬಿ ಬ್ಯುಸಿ, ಆ ಮೂಮೆಂಟಲ್ಲಿ ಬ್ಯುಸಿ. ಆ್ಯಂಡ್ ಲಾಸ್ಟ್ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸಿನ್ಸ್ ಇವಳು ಹೊರಗಡೆಯಿಂದ ಏನು ತಿನ್ನಲ್ಲ, ಅಂದರೆ ಕೊಡಲ್ಲ ನಾವು ಜಂಕ್ ಅಥವಾ ಏನು. ಸೊ ಐ ಮೇಡ್ ದಿಸ್ ಖಾರ ಕಡ್ಡಿ, ಏನು ಹೇಳ್ತಾರೆ, ಬೇಸನ್ ಪೌಡರಿಂದ ಮಾಡಿರೋದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಅವಳಿಗೆ ಅಂತ ರಾಗಿ ಕೇಕ್ ಮಾಡಿದ್ದೀನಿ, ರಾಗಿ ಬಿಸ್ಕೆಟ್ಸ್ ಮಾಡಿದ್ದೀನಿ. ನೋಡೋಕೆ ಅಷ್ಟು ಚೆನ್ನಾಗಿಲ್ಲ, ಬಟ್ ದಿಸ್ ಇಸ್ ವೆರಿ ಗುಡ್. ಡೇಟ್ಸ್ ಹಾಕ್ಬಿಟ್ಟು ಮಾಡಿರೋದು. ಆ್ಯಂಡ್ ದೆನ್ ಇದು ಬಂದುಬಿಟ್ಟು ರಾಗಿ ಕ್ರ್ಯಾಕರ್ಸ್ ಆಯಿತಾ. ಇದೂ ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿ ಆ್ಯಂಡ್ ಫ್ಲೇವರ್ಫುಲ್ ಆಗಿದೆ. ಇದನ್ನು ನೋಡೋಕೆ ಅಷ್ಟೊಂದು ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಸ್ವಲ್ಪ ಮಕ್ಕಾನ ರೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಫ್ಯೂ ಡ್ರೈ ಫ್ರೂಟ್ಸ್ ಆ್ಯಂಡ್ ಕೇಕ್ ಬೇಕ್ ಮಾಡಿದ್ದೀನಿ. ಅಯ್ಯೋ, ಕೇಕ್ ಕತೆ ಅಂದರೆ, ನಾನು ಕೇಕ್ ಬೇಕ್ ಮಾಡೋಕ್ಕೆ ಅವನಲ್ಲಿ ಇಟ್ಟಿರೋದು ಕರೆಂಟ್ ಹೋಗಿಬಿಟ್ಟು ಅದು ಹಾಫ್ ಕುಕ್ಕಾಗಿ ಮತ್ತೆ ನಾನು ಕಡಾಯಲ್ಲಿ ಟ್ರಾನ್ಸ್ಫರ್ ಮಾಡಿ ಅದು ಸ್ವಲ್ಪ ಬ್ರೇಕ್ ಆಯಿತು. ಬಟ್ ವೆರಿ ನೈಸ್ ಟೆಕ್ಸ್ಚರ್ ಬಂದಿದೆ, ಬಟ್ ತುಂಬಾ ಬ್ರೇಕ್ ಆಗಿದೆ. ಅದನ್ನು ಕೂಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದನ್ನು ಪ್ಯಾಕ್ ಮಾಡಿ ಈ ಥರ ಪ್ಲಾಸ್ಟಿಕ್, ಫುಡ್ ಗ್ರೇಡ್ ಪ್ಲಾಸ್ಟಿಕಲ್ಲಿ ಹಾಕ್ಬಿಟ್ಟು ವಿ ಆರ್ ಕ್ಯಾರಿಂಗ್. ಕೇಕ್ ಇದು ಫುಲ್ ಪುಡಿ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ. ಐ ವಿಲ್ ಪ್ಯಾಕ್ ಇದನ್ನು ನಾನು ನನ್ನ ಒಂದು ಇದನ್ನು ಪ್ಯಾಕ್ ಮಾಡಿ ಐ ವಿಲ್ ಕ್ಯಾರಿ ಯು. ಸೊ ಯಾ, all set to go. We are all ready and we are all set to leave. Adu, Yes. what are you saying? Adu, tell. I'm very bored at the end. Time agide. We are going. There is something you have believed them. Are you excited, Adu? Yes. Train ke liye? Train ge excited ah? Yes. ಕ್ಯಾಬ್ ಬುಕ್ ಮಾಡಿದ್ವಿ ಆ್ಯಂಡ್ ತುಂಬಾ ಲಗೇಜ್ ಇತ್ತು. ಸೊ ಎಲ್ಲ ಪ್ಯಾಕ್ ಮಾಡಿ ವಿ ಆರ್ ಆಲ್ ರೆಡಿ ಟು ಗೋ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಮೆಜೆಸ್ಟಿಕ್ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರ್. ಸೊ ಬೇಗನೆ ಹೊರಟ್ವಿ, ಯಾಕಂದರೆ ನನ್ನ ಫಾದರ್ ಇನ್ ಲಾಗೆ ಸ್ವಲ್ಪ ನಡೆಯೋಕ್ಕೆ ತುಂಬಾ ಸ್ಲೋ ಅವರು. ಅದಕ್ಕೆ ಆರಾಮದಲ್ಲಿ ಹೋಗೋಣ ಅಂತ ಬೇಗನೆ ಮುಟ್ಟಿದ್ವಿ. ಅಲ್ಲಿ ನಾವು ಕೂಲಿನ ಬುಕ್ ಮಾಡಿದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಕೂಲಿಗೆ ಒಂದು 400-500, ಫಸ್ಟ್ ಅವರು 600 ಅಂತ ಹೇಳ್ತಾರೆ. ಸ್ವಲ್ಪ ಬಾರ್ಗೇನ್ ಮಾಡಬೇಕು. ಆಮೇಲೆ ಅವ್ರು ನಮ್ಮದು ಎಲ್ಲ ತೊಗೊಂಡಿಲ್ಲ, ಇಲ್ಲಿ 1-2 ಬ್ಯಾಗ್ನ ಅವರು ಹಿಡ್ಕೊಂಡು ಹೋದರು. ಒಂದು 400 ಅಂತ ಅನಿಸುತ್ತೆ ಅವ್ರು ಚಾರ್ಜ್ ಮಾಡಿರೋದು. ನಮ್ಮ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ನಮಗೆ ಆನ್ಲೈನಲ್ಲಿ ತೋರಿಸಿರೋ ಪ್ಲ್ಯಾಟ್ಫಾರ್ಮ್ ಬೇರೆ, ಮತ್ತು ಇಲ್ಲಿ ಕೂಲಿ ಅವ್ರು ಹೇಳಿದ್ರು ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗಿದೆ ಅಂತ. ಸೊ ವಿ ಜಸ್ಟ್ ವೆಂಟ್, ಅವ್ರು ಫಾಲೋ ಮಾಡಿ ಹೊರಟ್ವಿ ನಾವು. ನನ್ಗೀಗ ಕೋಪ ಬಂತು ಇವ್ರ ಮೇಲೆ. ಅವ್ನು ಕರೆಕ್ಟ್ ಆಗಿ ವಿಡಿಯೋನ ತಗೊಳ್ತಾ ಇಲ್ಲ, ಏನೋ ಮಾಡ್ತಾನೆ. ಏಳು ಬ್ಲಾಗ್ ಅಲ್ಲಿ ನಾನು ಮಾತಾಡಂಗಿಲ್ಲ, ಮಾತಾಡ್ಲಿಕ್ಕಿಲ್ಲ. ಯು ಹ್ಯಾವ್ ಟು ಡೂ ಬೆಸ್ಟ್. ಪ್ಲಾಟ್ಫಾರ್ಮ್ ಎಷ್ಟು, ಐ ಮೀನ್ ಇದೆಲ್ಲ ತುಂಬಾನೇ ಕ್ಲೀನ್ ಆಗಿದೆ. ಐ ಡೋಂಟ್ ನೋ ಹೌ ಇಟ್ ಇಸ್ ಸೋ ಕ್ಲೀನ್.
ಪ್ಲ್ಯಾಟ್ಫಾರ್ಮ್ ತುಂಬಾ ಕ್ಲೀನ್ ಇತ್ತು, ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಒಂದು 5-6 ಇಯರ್ಸ್ ಮುಂಚೆ ನಾನು ಟ್ರೈನಲ್ಲಿ ಹೋಗಿದ್ದೆ. ಆ ಟೈಮಲ್ಲಿ ಟ್ರೈನ್ ಮತ್ತು ಪ್ಲ್ಯಾಟ್ಫಾರ್ಮ್ ತುಂಬ ಗಲೀಜು, ಎಲ್ಲ ಕಡೆ ಗಲೀಜಿತ್ತು. ಬಟ್ ರೈಟ್ ನಾವು ಎಷ್ಟು ಕ್ಲೀನ್ ಆಗಿದೆ ಅಂದರೆ ನನಗೆ ಬಿಲೀವ್ ಮಾಡೋಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಈಗ ಎಲ್ಲನೂ ಪ್ರೈವೇಟ್ ಆಗಿದೆ, ಅಂದರೆ ಗೌರ್ಮೆಂಟ್ ಪ್ರೈವೇಟ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ನೈಸ್, ತುಂಬಾ ನನಗೆ ಚೆನ್ನಾಗಿ ಅನಿಸ್ತು. ಯಾಕಂದರೆ ಇಲ್ಲಾಂದರೆ ಅಲ್ಲಲ್ಲಿ ಸ್ಪಿಟ್ ಮಾಡಿರ್ತಾರೆ, ಈ ಗುಟ್ಕಾ ಎಲ್ಲ ತಿಂದು ಸಿಗ್ರೆಟ್ಟು ಅದು ಇದು ಎಲ್ಲೆಲ್ಲಿ ಹಾಕಿರ್ತಾರೆ. ಬಟ್ ನೀವೇ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ. ಸೊ ಐ ಲೈಕ್ ನೀಟಾಗಿದೆ. ಇಟ್ಸ್ ವೆರಿ ನೈಸ್. ಲೆಟ್ಸ್ ಸಿ. ಸೊ ದಿಸ್ ಇಸ್ ಅ ಟ್ರೈನ್. ಇದೇನಾ your train? Where is it? Nice. Like it? आलू रश है क्या? I'll take it with you. Whatever. This is too small. ನಾವು ಬುಕ್ ಮಾಡಿರೋದು 2 tier AC ಅಂತ. ಅಂದರೆ ಇದೆಲ್ಲ ಫುಲ್ AC ಟ್ರೈನೇ, ರಾಜಧಾನಿ ಅಂತ. ಇದರಲ್ಲಿ ನಾವು 2 tier, ಅಂದರೆ ಇಲ್ಲಿ ಬರೀ 4 seats ಇರೋದು. ಆ್ಯಂಡ್ ಈ ಎಲ್ಲ 4 seats ನಮ್ಮದೇ ಇತ್ತು. ಜೊತೆ ಒಂದು ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬಾ ತಲೆನೋವು. ಇದಿಲ್ಲ ಅದಿಲ್ಲ. ಮತ್ತೆ ಏನೆಲ್ಲ ಚೆನ್ನಾಗಿರ್ಬೇಕಲ್ಲ. ರಾಜಧಾನಿ ಸೆಕೆಂಡ್ AC ಅಲ್ಲಿ ಬುಕ್ ಮಾಡಿದ್ದೀವಿ. ಅದಾದ್ರೂ ನನಗೆ ಕೂಪ್ ಬೇಕಿತ್ತು. ಯಾರಿಗೆ ಕೂಪ್ ಗೊತ್ತಿಲ್ಲ, ಬರುವಾಗ ತೋರಿಸ್ತೀನಿ. ಸೊ ಎಲ್ಲ ಲಗೇಜ್ನ ಇಡ್ತಾ ಇದ್ದೀವಿ ಆಯಿತಾ. ನಾನು ಫುಲ್ ಎಕ್ಸೈಟೆಡು ಇದ್ದೆ, ಫುಲ್ ಹೆದರಿಕೆನೂ ಆಗ್ತಾಯಿತ್ತು. ಯಾಕಂದರೆ ಮಗು ಜೊತೆಗೆ ಫಸ್ಟ್ ಈ ಥರ ಲಾಂಗ್ ಜರ್ನಿ. ಆ್ಯಂಡ್ ನಾನು ತುಂಬಾ ಆ್ಯಂಕ್ಷಿಯಸ್ ಆಯಿತಾ. ನನಗೆ ಎಲ್ಲೇ ಟ್ರಾವೆಲ್ ಮಾಡಲಿ, ಫ್ಲೈಟ್ ಇರಲಿ, ಟ್ರೈನ್ ಇರಲಿ, ಬಸ್ ಇರಲಿ, ನನಗೆ ತುಂಬಾ ಒಂದು ಹೆದರಿಕೆ ಆಗೋದು. ಸೊ ಸೇಮ್ ಫೀಲಿಂಗ್. ಇದು ನಮ್ಮ ಮನೆ ಫುಲ್ ನೆಕ್ಸ್ಟ್ 2 days ಅಲ್ಲ, 1.5 days. ಇಟ್ಸ್ ಫುಲ್ 4 ನಮ್ದೆ. Are you happy? No, sit. Come. It open ಆಗುತ್ತೆ and then nice we have a big space. ಟ್ರೈನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ತುಂಬಾ ಟೈಮ್ ಇತ್ತು. ಸೊ ಐ ಥಾಟ್ ನಾವು ಮಾಡ್ಕೊಂಡ್ವಿ ಸ್ವಲ್ಪ ವಾಕ್ ಮಾಡಿ ಬರೋಣ. ಸೊ ನಂದಿನಿ ಇತ್ತು, ಸೊ ಅಲ್ಲಿಂದ ಏನಾದರೂ ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ಟ್ರೈನ್ಗೆ ಐ ಥಿಂಕ್ 45 minutes ಟೈಮ್ ಇತ್ತು ಹೊರಡೋಕ್ಕೆ. ಮೈಸೂರು ಪಾಕ್ ತಗೊಂಡೆ. ಇನ್ನು ಪಂಜಾಬ್ ಅಲ್ಲಿ ಇದೆಲ್ಲ ಸಿಗಲ್ಲ ಅಲ್ಲ, ಅದಕ್ಕೆ ಮೈಸೂರು ಪಾಕ್ ಬೇಡ. ಇಟ್ಸ್ ಲೈಕ್ ದಟ್. ಪ್ಯಾಂಟ್ರಿ ಕಾರ್ ಅಂತ ಗ್ಯಾಸ್ ಎಲ್ಲ ಇದೆ ಇಲ್ಲಿ ಇದ್ರ ಒಳಗಡೆ. ಓ ಮೈ ಗಾಡ್. ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ರಿಲ್ಯಾಕ್ಸೇಷನ್ ಸೆಂಟರ್ ಅಂತ ಇದೆ ನೋಡಿ. ಇಲ್ಲೆಲ್ಲನೂ ಮಾಡ್ಕೋಬೋದು, ಪೆಡಿಕ್ಯೂರ್, ಹೆಡ್ ಮಸಾಜ್, ರಿಲ್ಯಾಕ್ಸ್. ಅಂದರೆ ನೀವು ಬೇಸಿಕಲಿ ಏನಾದರೂ ರಿಲ್ಯಾಕ್ಸೇಷನ್ಗೆ ಬೇಕಂತೆ ಇಲ್ಲಿ ಮಾಡ್ಬೋದು. ತುಂಬಾ ಕ್ಲೀನ್ ಇತ್ತು. ಆ್ಯಂಡ್ ನೋಡಿ ಇಲ್ಲಿ ಏನೋ ಎಲೆಕ್ಟ್ರಾನಿಕ್ ಶಾಪ್ ಬೇರೆ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ರೆಸ್ಟಿಂಗ್ ರೂಮ್ ಅಂತ, ವಾಶ್ರೂಮ್ಸ್ ಎಲ್ಲನೂ ಇದೆ. ಆ್ಯಂಡ್ ಐ ಫೀಲ್ ಈಗ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ವರ್ಷಗಳಿಗಿಂತ ಮುಂಚೆ ನನಗೆ ಹೋಗೋಕ್ಕೆ ನಾನು ಅನ್ಕೋತಾ ಇದ್ದೆ, ಅಯ್ಯೋ ಟ್ರೈನಲ್ಲಿ ಯಾಕೆ ಹೋಗಬೇಕು. ಬಟ್ ರೈಟ್ ನಾವು ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಲ್ಲಿ ಮಗುಗೆ ಇಂಜಿನ್ ತೋರಿಸೋಣ ಅಂತ ನಾವು ಎಂಡ್ವರೆಗೂ ಬಂದ್ವಿ. ಈಗ ಲೇಟೆಸ್ಟ್ WAP 12 ತನಕ ಬಂದಿದೆ. You can take a video. ಯಾ WAP 7 ಇದು ಲೇಟೆಸ್ಟ್ ಮಾಡೆಲ್ ಇಲ್ಲ. ಲೇಟೆಸ್ಟ್ WAP 12 ಅದು ಇನ್ನು ಪವರ್ಫುಲ್ ಇದೆ. ಬಟ್ ಮತ್ತೆ ಇದು ತನಕ ಹೈದರಾಬಾದ್ ತನಕ ಓಕೆ. ಅಲ್ಲಿ ಗಾಡಿದು ಇಂಜಿನ್ ಚೇಂಜ್ ಆಗುತ್ತೆ, ಮತ್ತೆ ಇದೇ ಇಂಜಿನ್ ಇಲ್ಲಿ ವಾಪಸ್ ಬರುತ್ತೆ. ಹೈದರಾಬಾದ್ ಇಂದ ಹೋಗೋದಾ? ಇದು ಗಾಡಿ ಬೆಳಗ್ಗೆ ಸಿಕಂದ್ರಾಬಾದ್ ರೀಚ್ ಆಗುತ್ತೆ 7 AM. ಓಕೆ. ವಾವ್, ದಟ್ ವ್ಯೂ ಪೀछे इतना अच्छा लग रहा है. ಮತ್ತೆ 7 AM ಸಿಕಂದ್ರಾಬಾದ್,
ಅಲ್ಲಿಂದ ಇದೇ ಇಂಜನ್ ವಾಪಸ್ ಬರುತ್ತೆ ನಾಳೆ. ನಂಗೆ ಅರ್ಥ ಆಗಿಲ್ಲ. Papa, ನಮ್ಮ ಬೆಂಗಳೂರಿಗೆ ನಾವು ಸಿಗೋದು ಆಫ್ಟರ್ 1 month. 1 month. ಲೆಟ್ಸ್ ಸಿ ಈ ಸಲ ಜರ್ನಿ ಹೇಗಿರತ್ತೆ. ಹೌದು, ಹೋಪ್ಫುಲಿ ಪೀಸ್ಫುಲ್. ಪಂಜಾಬಲ್ಲೆಲ್ಲ ತೋರ್ಸ್ಬೇಕು ನಾವು ಈ ಸಲ. ಹೌದು, ಹೇಗಿದೆ? ಸಾಧ್ಯ ಬಟ್ಟೆ ಬೇರೆ ಇದೆ. ಐ ಡೋಂಟ್ ನೋ, ಸೌಂಡ್ ಕೇಳ್ತಾ ಇದೆ. So they put new pillow covers. ಕವರ್ಸ್ ಎಲ್ಲ ಮತ್ತೆ ಹಾಕಿದ್ದಾರೆ. 4 ಬಾಟಲ್ ಕೊಟ್ಟರು. ಇಲ್ಲಿ ಬೆಡ್ಶೀಟ್ ಕೊಟ್ಟಿದ್ದಾರೆ. ಬೆಡ್ಶೀಟ್ ಹಾಕ್ಬೇಕು. रुक जाओ, आप लोग हैं लोग Mama, beko. Best चाय कॉफी मैगी. chai, coffee, Maggie. ಇನ್ನು ಊಟ ಕೊಟ್ಟಿಲ್ಲ. ಎಷ್ಟಾಯ್ತು ಈಗ ಟೈಮ್? ಇಷ್ಟ ಟೈಮ್ ಅಂದ್ರೆ ಗಾಡಿ ಈಗ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವತ್ತು ನಾನು ಏನು ತಿಂದಿದ್ದೀನಿ ಸ್ವಲ್ಪ, ಬಿಕಾಸ್ ಆಫ್ ದ ಪ್ಯಾಕಿಂಗ್ ಅಂಡ್ ತುಂಬಾ ಸ್ಟ್ರೆಸ್ ಆಗೋಯ್ತು. ಸೊ ಈಗ ಇನ್ನು ಊಟ ಕೊಟ್ಟಿಲ್ಲ. ಐ ಆಮ್ ಸ್ಲೀಪಿ ಆಲ್ಸೋ. ಲುಕ್ ಎಟ್ ದ ಔಟ್ಸೈಡ್. हाँ सर, 2 Honest. I want it. ಗೈಸ್ ಊಟ ಬಂತು. ಲೆಟ್ಸ್ ಸಿ ಹೌ ಇಟ್ ಇಸ್. What is this? इधर चलो, आई यू. वो पापा का नीचे क्यों फेंक? चल दे दे. Papa, रुक जा, I'm giving you phone. ಊಟ ಬಂತು ಅಂಡ್ ಇವರು ಒಂದು ಸೆಕೆಂಡು ಬಿಡ್ತಾ ಇಲ್ಲ ಊಟ. ಏನೆಲ್ಲ ಇದೆ ಊಟಕ್ಕೆ ಅಂತ. Guys, ಇದು ಊಟ. ಲೆಟ್ಸ್ ಓಪನ್ ಅಂಡ್ ಸಿ ಏನೆಲ್ಲ ಇದೆ. ಚಪಾತಿ ಕೊಟ್ಟಿದ್ದಾರೆ. ಇದರಲ್ಲಿ ಐ ಥಿಂಕ್ ಪಿಕ್ಕಲ್ ಇರಬೇಕು. ಇಲ್ಲ Pickle. ಆಲೂ ಬಾಜಿ. This This is is non-veg. rice. Some rice. Dal. Dal. Open it properly. Chicken curry. Chicken. Good. Oh God, and that's it. Big good. Mouth freshness also. It's not good, Papa. You will eat? Yes, that Nice. Thank you. This is Record veg this. Now you butter. record that. Veg. Look I there. want to eat school. I'll give you. ಇದು ವೆಜ್, ಇದು ನಾನ್ ವೆಜ್. ಎರಡು ನಾನ್ ವೆಜ್, ಎರಡು ವೆಜ್. ಇದರಲ್ಲಿ ನೋ ಚಪಾತಿ. ಕರ್ಡ್. ಐ ಥಿಂಕ್ ದಾಲ್ ಸೇಮ್ ಇರುತ್ತೆ ಅಲ್ವಾ? ಬಾಜಿನೂ ಸೇಮ್. ಮತ್ತೆ ಪನೀರ್. ಪನೀರ್. ಓಕೆ, ಇದೊಂದು ಪನೀರ್ ಗ್ರೇವಿ ಇದೆ. ಮತ್ತೆ ದಾಲ್ ಅಂಡ್ ರೈಸ್ ಅದೆಲ್ಲ ಸೇಮ್ ಇದೆ. ದಾಲ್. ಈಸ್ ಈಟಿಂಗ್ ನಾನ್ ವೆಜ್. ಈಸ್ ಈಟಿಂಗ್ ನಾನ್ ವೆಜ್. That your non-veg food है ಐ ಗೆಸ್. और non-veg है. आते रखो. तानु क्या आता है? रुक जाओ 2 मिनट. You like it? ये तो पनीर. Right. Like it? ಹೇಳೋ. Yes, Yummy. yummy. ಇವಾಗ ಬರುತ್ತೆ. ತರ ಒಂದು ಮೊಟ್ಟೆ ನಾವು ತಗೊಂಡು ಮಾಡಿದ್ವಿ. ಫಸ್ಟ್ ಟೈಮ್ ಟ್ರೈಂಗ್ ದ चिकन ही रहता और कॉटन डाला था तो मेरे को ही करना. ನಾನು ಸ್ವಲ್ಪ ಚಿಕನ್ ಟೇಸ್ಟ್ ಮಾಡ್ತೀನಿ. ಈ ಕಡೆ ಅದು ವೇಟ್. ಇದರಲ್ಲಿ ಏನಿದೆ?
ದಾಲ್ ದಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಥಿಕ್. ಐ ಟೇಸ್ಟೆಡ್, ಸ್ವಲ್ಪ ಟೇಸ್ಟ್ ಮಾಡಿದೆ ಅವ್ರಿಗೆ ತಿನ್ಸಿದಾಗ. ಇಟ್ ಈಸ್ ವೆರಿ ನೈಸ್ ಅಂತ ಅನ್ಸುತ್ತೆ. ಮತ್ತೆ ರೋಟಿ ಜೊತೆ ಅದಿದೆ. ಚಿಕನ್ ಗ್ರೇವಿ, ನೈಸ್. And ದಾಲ್ ಅಲ್ಲಿ ಸ್ವಲ್ಪ ಉಪ್ಪು ಕಡಿಮೆ, ಬಟ್ ದಿಸ್ ಇಸ್ ಗುಡ್. Personal choice. ಇದ್ರಲ್ಲಿ ಸರಿ ಇದೆ, ಅದು ಹೆಂಗೆ? ಹೇಗೆ ಏನೋ ಇದು ಪರ್ಸನಲ್ ಚಾಯ್ಸ್ ಅಂದೆ ಅಲ್ಲ, ಇದ್ರಲ್ಲಿ ಕರೆಕ್ಟ್ ಇದೆ, ಅದು ಹೇಗೆ? ಜಾಸ್ತಿ ಉಪ್ಪು ತಿನ್ನೋದು ಏನ್ ಮಾಡ್ಲಿ. ನಾನಲ್ಲ, ಅವರು. ಸರಿ ತಿನ್ನಿ. ಐ ಹೋಪ್ ಚಿಕನ್ ಇಸ್ ಗುಡ್. ಐ ಹೋಪ್ ಚಿಕನ್ ಕೊಟ್ಟಿದ್ದಾರೆ. मोटा नहीं हुई है ये वो इधर है सीधे देखिए ये है तो सिर्फ बोतल दे दो ना एनो एनो दे दो बोतल की कर लो खेती जाओगी जावे पी लो कि क्यों है और फिर रोई जाना नहीं तो Ice cream. How was the food? food is okay but the quality ಚೆಂದ ಚೆನ್ನಾಗಿತ್ತು. ಈಗ ಇಟ್ಸ್ ನಾಟ್ ಬ್ಯಾಡ್ ಬಟ್ Taste is good. ಟೇಸ್ಟ್ ಚೆನ್ನಾಗಿದೆ. ಕ್ವಾಂಟಿಟಿನೂ ಜಾಸ್ತಿ ಇತ್ತು ನೋಡಿ. ಈಗ ಚಿಕನ್ ಅಷ್ಟೇ ಸಣ್ಣ ಸಣ್ಣ ಪೀಸ್. ನಂಗೆ ಎರಡೇ ಪೀಸ್ ಸಿಕ್ತು. And there is ice cream now. ಲಕ್ಷ್ಮಿ, ಇದನ್ನ ತಿನ್ನೋದು ಹೇಗೆ? ಸ್ಪೂನೇ ಇಲ್ಲ, ಸ್ವೀಟ್ ಇದೆ. ಅದು ಏನ್ ಪ್ರಾಫಿಟ್ ಬಾಸ್ಕೆಟ್ ರಾಬಿನ್ ಆ ತರ ಕ್ವಾಲಿಟಿ ಸಿಗಲ್ಲ ಪೋಲಾರ್ ಬೇರ್. ಇದು ನಾರ್ಮಲ್ ಅಮೂಲ್ ಚಾಕ್ಲೇಟ್ ತರ. ಇಲ್ಲ ಇನ್ನು ನಂಗೆ ಬೇಡ. ಬೇಡ.